ನೂತನ ರಥೋತ್ಸವದ ಲೋಕಾರ್ಪಣಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಭಾಳ ಎಕ್ಕೋಗ್ಬೇಕು. ನಮ್ಮಲ್ಲಿ ನಾವು ವರ್ಷಕ್ಕೊಮ್ಮೆ ಉತ್ಸವವನ್ನು ಆಚರಣೆ ಮಾಡುತ್ತೇವೆ. ಈ ವರ್ಷ ಉತ್ಸವ, ರಥೋತ್ಸವ. ಮತ್ತೆ ಇನ್ನೊಮ್ಮೆ ನೀವು ಉತ್ಸವ ಮಾಡಬೇಕಾದ್ರೆ ಇನ್ನೊಂದು ವರ್ಷ ಬೇಕು, ಮತ್ತು ಮುಂದಿನ ವರ್ಷಕ್ಕೆ ಮತ್ತೆ ಉತ್ಸವ. ಆಶ್ಚರ್ಯ ಏನು ಅಂದ್ರೆ ಲೈಟ್ ಟಾರ್ಚ್ ಲೈಟ್ ತೆಗಿ. ಆಶ್ಚರ್ಯ ಏನು ಅಂದ್ರೆ ಈ ವರ್ಷ ಉತ್ಸವ, ಮತ್ತೆ ಮುಂದಿನ ವರ್ಷ ಉತ್ಸವ, ಮತ್ತೆ ಮುಂದಿನ ವರ್ಷ ಉತ್ಸವ. ವರ್ಷಕ್ಕೊಮ್ಮೆ ನಾವು ಉತ್ಸವ ಆಚರಣೆ ಮಾಡುತ್ತೇವೆ. ಕವಿ ಹಾಡ್ತಾನೆ, ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. ನಿಸರ್ಗದಲ್ಲಿ ಪ್ರತಿನಿತ್ಯ ಉತ್ಸವ ನಡೀತದೆ, ಆದರೆ ಮನುಷ್ಯನ ಜೀವನದಲ್ಲಿ ವರ್ಷಕ್ಕೊಮ್ಮೆ ಉತ್ಸವ ಬರ್ತದೆ. ಯಾಕೆ? ಯಾವ ಹೂವು ಬೆಳಗ್ಗೆ ಎದ್ದಾಗ ಬಾಡಿದ ಮುಖದಿಂದ ಎದ್ದಿಲ್ಲ, ಎಷ್ಟು ತಾಜಾತನ ಇದೆ ಅದರಲ್ಲಿ. ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ, ನಮ್ಮಲ್ಲಿ ಯಾಕೆ ವರ್ಷಕ್ಕೊಮ್ಮೆ ಅಷ್ಟೇ ಉತ್ಸವ ಬರ್ತದೆ? ಮನುಷ್ಯನು ಸಹಿತ ಉತ್ಸಾಹಿ ಆಗಬೇಕು, ಸಂತೋಷಿಯಾಗಿ ಬದುಕಬೇಕಲ್ಲ. ಹೇಗೆ ಬದುಕಿದರೆ ಮನುಷ್ಯನ ಜೀವನ ಒಂದು ಉತ್ಸವ ಆಗ್ತದೆ, ಸಂತೋಷದ ಬದುಕನ್ನು ಮನುಷ್ಯ ಕಟ್ಟಿಕೊಳ್ಳುತ್ತಾನೆ. ಮನುಷ್ಯ ಸಂತೋಷವಾಗಿ ಬದುಕಲಿಕ್ಕೆ ಏನು ಬೇಕು ಅಂದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವು ಬೇಕು. ಅರಿವೇ ಬೇಕು. ಮನುಷ್ಯ ಒಂದು ಸಂತೋಷದ ಬದುಕನ್ನು ಕಟ್ಟಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವೇ ಬೇಕು. ಇಷ್ಟೇ ಇದ್ರೆ ಸಾಲದು. ಅನ್ನ, ಆಶ್ರಯ, ಅರಿವೆಯ ಜೊತೆಗೆ ನಾನು ಈ ಭೂಮಿಯ ಮೇಲೆ ಹೆಂಗೆ ಬದುಕಬೇಕನ್ನುವ ಅರಿವು ಇರಬೇಕಾಗ್ತದೆ. ಅಂದಾಗ ಅವನ ಬದುಕು ಸಂತೋಷವಾಗಲಿಕ್ಕೆ. ಅರಿವು ಬೇಕು, ತಿಳುವಳಿಕೆ ಬೇಕು. ಜ್ಞಾನವಿಲ್ಲದ ಬದುಕು ಅದು ದುಃಖಮಯವಾಗ್ತದೆ, ಶೋಕಮಯವಾಗ್ತದೆ. ಅರಿವಿಲ್ಲದೆ ಬದುಕಬಾರದು ಮನುಷ್ಯ. ಈಗ ಅಂತ ಇದ್ದಾರೆ, ಅರಿವಿಲ್ಲದೆ ಮನುಷ್ಯ ಬದುಕಬಾರದು, ಜ್ಞಾನವಿಲ್ಲದೆ ಮನುಷ್ಯ ಬದುಕಬಾರದು, ತಿಳುವಳಿಕೆ ಇಲ್ಲದೆ ಮನುಷ್ಯ ಬದುಕಬಾರದು. ತಿಳುವಳಿಕೆ ಇಲ್ಲದ ಬದುಕು, ಜ್ಞಾನವಿಲ್ಲದ ಬದುಕು, ಅರಿವಿಲ್ಲದ ಬದುಕು, ಅಲ್ಲಿ ದುಃಖ, ಚಿಂತೆ, ನೋವು, ನಿರಾಶೆಗಳು ಬರ್ತವೆ. ಹೆಂಗ ಬೆಳಕಿಲ್ಲದ ಮನ್ಯಾಗ ಹುಳ, ಹುಪ್ಪುಡಿ, ಸೊಳ್ಳೆಗಳು ಸೇರ್ಕೊಂತಾವ, ಹಂಗ ತಿಳುವಳಿಕೆ ಇಲ್ಲದ ತಲೆಯಲ್ಲಿ ಚಿಂತೆಗಳೆಂಬ ಸೊಳ್ಳೆಗಳು ಸೇರ್ಕೊಂತಾವ ಮನುಷ್ಯ. ತಿಳುವಳಿಕೆ ಬೇಕಾಗ್ತದೆ ಬದುಕಲಿಕ್ಕೆ, ಜ್ಞಾನ ಬೇಕಾಗ್ತದೆ. ಈಗ ನೀವು ಸೊಳ್ಳೆ ಹೋಗಬೇಕಾದ್ರೆ ಏನು ಮಾಡಬೇಕು? ಏನು ಹಚ್ತೀರಿ ಹೇಳಿ? ಗುಡ್ ನೈಟ್ ಹಚ್ತೀರಿ ಅಂದ್ರೆ ಸುಮ್ಮನೆ ಮನ್ಯಾಗಿನ ಸೊಳ್ಳೆಗಳು ಹೋಗಬೇಕಾದ್ರೆ ಗುಡ್ ನೈಟ್ ಹಚ್ಚಬೇಕು. ತಲೆಯೊಳಗಿರುವ ಚಿಂತೆಗಳೆಂಬ ಸೊಳ್ಳೆಗಳು ಹೋಗಬೇಕಾದ್ರೆ ಗುಡ್ ಲೈಟ್ ಹಚ್ಚಬೇಕು, ಜ್ಞಾನದ ಬೆಳಕು ಹಚ್ಚಬೇಕಾಗ್ತದೆ. ತಿಳುವಳಿಕೆ ಬೇಕಾಗ್ತದೆ ಮನುಷ್ಯನಿಗೆ. ಜ್ಞಾನ ಬದುಕಲಿಕ್ಕಷ್ಟು ಮುಖ್ಯ.